ವೆಲ್ಕಮ್ ಟು ಮೂವಿ ಜಂಕ್ ಯೂಟ್ಯೂಬ್ ಚಾನಲ್. 1986ರ ಕಾಲಘಟ್ಟ. ಮಹಾಲಕ್ಷ್ಮೀಪುರಂ ಎಂಬುವ ಒಂದು ಚಿಕ್ಕ ಗ್ರಾಮ. ಆ ಗ್ರಾಮದಲ್ಲಿ ರವಿ ಮತ್ತು ಶೈಲಜಾ ಎಂಬುವ ಪುಟ್ಟ ಹುಡುಗ ಹುಡುಗಿ ಸ್ನೇಹಿತರಾಗಿರುತ್ತಾರೆ. ಶೈಲಜಾಳ ತಾಯಿ ತೀರಿಕೊಂಡಿದ್ದು, ಅವಳ ತಂದೆ ಎರಡನೇ ಮದುವೆ ಆಗಿರ್ತಾನೆ. ಶೈಲಜಾಳ ಹೆಸರಿನಲ್ಲಿ ಒಂದಷ್ಟು ಆಸ್ತಿ ಇದ್ದ ಕಾರಣ ಶೈಲಜಾಳ ಮಲತಾಯಿ ಆಸ್ತಿ ತನ್ನ ಹೆಸರಿಗೆ ಬಂದರೆ ಮಾತ್ರ ಶೈಲಜಾಳನ್ನ ತನ್ನ ಜೊತೆ ಕರೆದುಕೊಂಡು ಹೋಗುತ್ತೇನೆ, ಇಲ್ಲವಾದಲ್ಲಿ ಅವಳನ್ನು ತನ್ನ ಅಜ್ಜಿಯ ಜೊತೆ ಬಿಟ್ಟು ಹೋಗ್ತೇನೆ ಎಂದು ಹೇಳ್ತಾಳೆ. ಶೈಲಜಾಳ ಅಜ್ಜಿಗೆ ಆಸ್ತಿಯನ್ನು ಕೊಡಲು ಇಷ್ಟವಿರದ ಕಾರಣ ಶೈಲಜಾ ತನ್ನ ಅಜ್ಜಿಯ ಜೊತೆ ಇರಲು ಪ್ರಾರಂಭಿಸುತ್ತಾಳೆ. ಈ ಸಮಯದಲ್ಲಿ ಶೈಲಜಾಳ ಸ್ನೇಹಿತ ರವಿ ಮನೆಯ ಮೇಲೆ ಫೈರ್ ಅಟ್ಯಾಕ್ ಆಗಿ ಅಪ್ಪ ಮಗ ಇಬ್ಬರೂ ತೀರಿಕೊಳ್ತಾರೆ. ಶೈಲಜಾ ಈ ವಿಷಯ ತಿಳಿದು ತುಂಬ ಡಿಸಪಾಯಿಂಟ್ ಆಗ್ತಾಳೆ. ಇದಾದ ಮೇಲೆ ಕಥೆ 1996ಕ್ಕೆ ದಿಢೀರಂತ ಶಿಫ್ಟ್ ಆಗುತ್ತೆ. ಆ ಊರಿನಲ್ಲಿ ಒಂದು ಕುತೂಹಲಕಾರಿ ಘಟನೆಗಳು ಘಟಿಸಲು ಸ್ಟಾರ್ಟ್ ಆಗತ್ತೆ. ಅದೇನೆಂದರೆ, ಪ್ರತಿ ಮಂಗಳವಾರ ಒಂದೊಂದು ಜೋಡಿ ಕೊಲೆ ಆಗ್ತಿರುತ್ತೆ. ಆ ಜೋಡಿ ಕೊಲೆ ಆಗೋ ಮುಂಚೆ ಆ ಕೊಲೆಗಾರ ಊರ ಗೋಡೆಗಳ ಮೇಲೆ ಮರ್ಡರ್ ಆದ ಜೋಡಿಯ ನಡುವೆ ಇಲ್ಲೀಗಲ್ ಅಫೇರ್ ಇದೆ ಎಂಬುದನ್ನು ಬರೆಯುತ್ತಿರ್ತಾನೆ. ಈ ವಿಷಯವನ್ನು ತಿಳಿದು ಹಳ್ಳಿಯವರಿಗೆಲ್ಲ ಭಯ ಶುರುವಾಗತ್ತೆ. ಇನ್ನು ಕೆಲವರಿಗೆ ಎಲ್ಲಿ ತಮ್ಮ ಇಲ್ಲೀಗಲ್ ಸಂಬಂಧದ ಬಂಡವಾಳ ಬಯಲಾಗುತ್ತದೆಯೋ ಎಂಬ ಭಯವೂ ಹುಟ್ಟಿಕೊಳ್ಳುತ್ತೆ. ಕಥೆ ಸಾಗುತ್ತಾ ಹಳ್ಳಿಯಲ್ಲಿ ವಿಭಿನ್ನವಾದ ಪಾತ್ರಗಳು ನಮಗೆ ಅನುಮಾನ, ಹಾಸ್ಯ ಎಲ್ಲವನ್ನು ಹುಟ್ಟಿಸುತ್ತಾ ಸಾಗುತ್ತಿರುತ್ತೆ. ಈ ಸಮಯಕ್ಕೆ ಅವರಿಗೆ ಹೊಸದಾಗಿ ಬಂದಿರುವ ಲೇಡಿ ಪೊಲೀಸ್ SI ಮಾಯಾ ಇನ್ವೆಸ್ಟಿಗೇಷನ್ ಮಾಡಲು ಆ ಊರಿಗೆ ಎಂಟ್ರಿ ಕೊಡ್ತಾಳೆ. ಮರ್ಡರ್ ಆದ ಡೆಡ್ ಬಾಡಿಗಳನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸಬೇಕು ಎಂದು ಹೇಳಿದಾಗ ಅಲ್ಲಿಯವರೆಲ್ಲ ವಿರೋಧಿಸಿ ಇದನ್ನು ನಮ್ಮ ಊರಿನ ಮುಖ್ಯಸ್ಥ ಪ್ರಕಾಶಂ ಜೊತೆ ಮಾತಾಡಿ ಎಂದು ಹೇಳ್ತಾರೆ. ಆಗ ಆ ಜಾಗಕ್ಕೆ ಪ್ರಕಾಶಂ ಬರ್ತಾನೆ. ಪ್ರಕಾಶಂ ಬಂದು, ಇದೊಂದು ಸೂಸೈಡ್ ಆಗಿದ್ದು ನಮ್ಮ ಊರಿನಲ್ಲಿ ಇದುವರೆಗೂ ಯಾರೂ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿಸಿಲ್ಲ, ಹಾಗಾಗಿ ಇದನ್ನು ಇಲ್ಲಿಗೆ ಬಿಟ್ಬಿಡಿ ಎಂದು ಹೇಳಿ ಅಲ್ಲಿಂದ ಹೊರಡ್ತಾನೆ. ಹೀಗೆ 2 ವಾರ ಸತತವಾಗಿ 2 ಜೋಡಿಯ ಕೊಲೆ ಆದ ಮೇಲೆ ಊರವರೆಲ್ಲ ಮುಂದಿನ ಮಂಗಳವಾರ ಆ ಕೊಲೆಗಾರನನ್ನು ಹಿಡಿಯಬೇಕೆಂದು ಸಂಚು ಹಾಕಿ ರಾತ್ರಿಯೆಲ್ಲ ಊರನ್ನು ರೌಂಡ್ ಹೊಡೆಯುತ್ತಿರ್ತಾರೆ. ಅದೇ ಟೈಮಲ್ಲಿ ಯಾರೋ ಒಬ್ಬ ವ್ಯಕ್ತಿಯ ಮೇಲೆ ಸಂಶಯ ಬಂದು ಊರವರೆಲ್ಲ ಅವನನ್ನು ಚೇಸ್ ಮಾಡಿ ಹಿಡಿದಾಗ ಆ ಊರಿನ ಒಬ್ಬ ವ್ಯಕ್ತಿ ಒಂದು ಹುಡುಗಿಯನ್ನು ಮಾತನಾಡಿಸಲು ಆ ಅವತಾರದಲ್ಲಿ ಹೋಗಿದ್ದಾಗಿ ಹೇಳ್ತಾನೆ. ಆಗ ಕೊಲೆಗಾರ ಇವನಲ್ಲ ಎಂದು ತಿಳಿಯುತ್ತೆ. ಇದೇ ಸಮಯದಲ್ಲಿ ಊರಿನ ಡಾಕ್ಟರ್ ಒಬ್ಬ ಬೇರೆ ಊರಿಗೆ ಹೋಗಿದ್ದು ಅಂದಿನ ರಾತ್ರಿ ಮರಳಿ ಊರಿಗೆ ಬರ್ತಾನೆ. ಆ ರಾತ್ರಿ ಒಬ್ಬನೇ ನಡೆಯುತ್ತಿರುವಾಗ ಊರ ಬಾವಿಯ ಬಳಿ ಅವನಿಗೆ ಒಂದು ಲೇಡಿ ದೆವ್ವ ಕಾಣಿಸುತ್ತೆ. ಆ ದೆವ್ವನೇ ಬೇರೆ ಯಾರೂ ಅಲ್ಲ, ಸಿನಿಮಾದ ಶುರುವಿನಲ್ಲಿ ಕಾಣಿಸಿಕೊಂಡ ಹುಡುಗಿ ಶೈಲಜಾ. ಅಂದರೆ ಆ ಚಿಕ್ಕ ಹುಡುಗಿ ಈಗ ದೊಡ್ಡವಳಾಗಿರ್ತಾಳೆ. ಆಗ ಕಥಾನಾಯಕಿ ಪಾಯಲ್ ರಾಜ್ಪೂತ್ ಅವರ ಎಂಟ್ರಿ ಆಗುತ್ತದೆ. ಜೊತೆಗೆ ಫಸ್ಟ್ ಹಾಫ್ನ ಮುಕ್ತಾಯವಾಗಿ ಇಂಟರ್ವಲ್ ಬರುತ್ತದೆ. ಸೆಕೆಂಡ್ ಹಾಫ್ ಶುರು ಆಗ್ತಿದ್ದಂಗೆ ಫ್ಲ್ಯಾಶ್ ಬ್ಯಾಕ್ ಶುರುವಾಗುತ್ತೆ. ಅದು 2 ವರ್ಷದ ಹಿಂದೆ, ಅಂದರೆ 1994ರಿಂದ ಪ್ರಾರಂಭವಾಗುತ್ತೆ. ಶೈಲಜಾ ಒಬ್ಬಳು ಕಾಲೇಜು ಹುಡುಗಿ. ಅದೇ ಕಾಲೇಜಿಗೆ ಒಬ್ಬರು ಇಂಗ್ಲಿಷ್ ಪ್ರೊಫೆಸರ್ ಆಗಿ ಹೊಸದಾಗಿ ಸೇರಿರ್ತಾರೆ. ಶೈಲಜಾಗೆ ಆ ಪ್ರೊಫೆಸರ್ನ ಕಂಡರೆ ಬಾಡಿಯಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇರುತ್ತೆ. ಆ ಪ್ರೊಫೆಸರ್ ಕೂಡ ಏನು ಸಾಚ ಅಲ್ಲ, ಅವನಿಗೂ ಸಹ ಶೈಲಜಾ ಕಂಡ್ರೆ ಮೂಲ ಆಗ್ತಾ ಇರುತ್ತೆ. ಹೀಗೆ ಇಬ್ಬರು ಪ್ರಾಯದ ಪ್ರಳಯಕ್ಕೆ ಸಿಲುಕಿ ಕಾಮದ ಬಾವಿಯಲ್ಲಿ ಬೀಳ್ತಾರೆ. ಇದಾದ ನಂತರ ಪ್ರೊಫೆಸರ್ಗೆ ಮದುವೆ ಫಿಕ್ಸ್ ಆಗಿದ್ದು, ಆ ಮದುವೆಯಾದ ಹುಡುಗಿಯನ್ನು ತಾನು 3 ವರ್ಷದಿಂದ ಲವ್ ಮಾಡುತ್ತಿದ್ದ ವಿಷಯ ಕೇಳಿ ಶೈಲಜಾಗೆ ಕೋಪ, ದುಃಖ ನೆತ್ತಿಗೆ ಏರಿ ಜೀವನದಲ್ಲಿ ಜಿಗುಪ್ಸೆ ಎಂಬುದು ಅತಿರೇಕಕ್ಕೆ ಹೋಗುತ್ತೆ. ಇದೇ ಸಮಯದಲ್ಲಿ ಶೈಲಜಾಳ ಅಜ್ಜಿ ತೀರಿಕೊಂಡು ಹೋಗುವುದು ಶೈಲಜಾಳಿಗೆ ಗಾಯದ ಮೇಲೆ ಬರೆ ಎಳೆದಂತೆ ಆಗುತ್ತೆ. ಇದಾದ ನಂತರ ಶೈಲಜಾ ಮೆಂಟಲ್ ಡಿಪ್ರೆಷನ್ಗೆ ಒಳಗಾಗಿ ಒಬ್ಬೊಬ್ಬಳೇ ಓಡಾಡಲು, ಹೆಚ್ಚು ಸಮಯ ಕಳೆಯಲು ಪ್ರಾರಂಭಿಸ್ತಾಳೆ. ಯಾವುದೇ ಗಂಡಸರನ್ನು ಕಂಡರೂ ಅವರಲ್ಲಿ ತನ್ನ ಇಂಗ್ಲಿಷ್ ಪ್ರೊಫೆಸರನ್ನು ಕಾಣಲು ಪ್ರಾರಂಭಿಸ್ತಾಳೆ. ಇದರ ಲಾಭ ಪಡೆದ ಊರಿನ ಅನೇಕ ಗಂಡು ಹೈಕ್ಳು ಅವಳ ಜೊತೆ ಲೈಂಗಿಕ ಸಂಪರ್ಕವನ್ನು ಬೆಳೆಸುತ್ತಾರೆ. ಈ ವಿಷಯವನ್ನು ತಿಳಿದ ಊರಿನವರೆಲ್ಲ ಶೈಲಜಾಳಿಂದ ನಮ್ಮ ಊರಿಗೆ ಬ್ಯಾಡ್ ನೇಮ್ ಬರುತ್ತದೆ ಎಂದು ತಿಳಿದು ಅವಳನ್ನು ಹೊಡೆದು ಊರಿಂದ ಆಚೆ ಹಾಕ್ತಾರೆ. ಇದಾದ ಕೆಲವೇ ಸಮಯದಲ್ಲಿ ಶೈಲಜಾಳ ಡೆಡ್ ಬಾಡಿ ಊರ ಬಾವಿಯಲ್ಲಿ ಸಿಗುತ್ತೆ. ಇದಾದ ಮೇಲೆ ಕಥೆ ಮತ್ತೆ 1996ಕ್ಕೆ ಜಂಪ್ ಆಗುತ್ತೆ. ಈ ಕಡೆ ಊರವರೆಲ್ಲ ಯಾವ ಕಳ್ಳನ ಮಗ ಪ್ರತಿ ಮಂಗಳವಾರ ಕೊಲೆ ಮಾಡುತ್ತಿದ್ದಾನೆ ಎಂದು ಹುಡುಕಾಡುವುದರಲ್ಲಿ ಬ್ಯುಸಿಯಾಗಿರ್ತಾರೆ. ಊರವರ ದಾರಿ ತಪ್ಪಿಸಿ ಗೋಡೆಯ ಮೇಲೆ ಇನ್ನೇನು ಹೆಸರು ಬರೆಯಬೇಕು ಎನ್ನುವಷ್ಟರಲ್ಲಿ ಪೊಲೀಸ್ ಬಂದು ಆ ಕೊಲೆಗಾರನನ್ನು ಹಿಡಿಯುತ್ತಾಳೆ. ಆ ಕೊಲೆಗಾರ ಬೇರೆ ಯಾರೂ ಅಲ್ಲ, ಇಂಟರ್ವಲ್ನಲ್ಲಿ ದೆವ್ವ ನೋಡಿದೆ ಎಂದು ಸುಳ್ಳು ಹೇಳಿ ಎಲ್ಲರನ್ನು ನಂಬಿಸಿದ್ದ ಡಾಕ್ಟರ್. ಇವರಿಬ್ಬರ ಮಧ್ಯೆ ಒಂದು ಚಿಕ್ಕ ಫೈಟ್ ಆಗಿ ಡಾಕ್ಟರ್ ಪೊಲೀಸ್ನನ್ನು ಹಿಡಿದು ಒಂದು ಜಾಗದಲ್ಲಿ ಕಟ್ಟು ಹಾಕ್ತಾನೆ. ಇನ್ಸ್ಪೆಕ್ಟರ್ ಮಾಯಾನನ್ನು ಕಟ್ಟು ಹಾಕಿರೋ ಸಮಯದಲ್ಲಿ ಇನ್ಸ್ಪೆಕ್ಟರ್ ಡಾಕ್ಟರ್ಗೆ ನೀನು ಯಾಕಪ್ಪ ಹಿಂಗೆ ಮಾಡ್ತಿದ್ಯಾ ಅಂತ ಕೇಳಿದಾಗ ನಮ್ಮ ಡಾಕ್ಟ್ರು ಫ್ಲ್ಯಾಶ್ ಬ್ಯಾಕ್ ಹೇಳೋಕ್ಕೆ ಶುರು ಮಾಡ್ತಾರೆ. ಫ್ಲ್ಯಾಶ್ ಬ್ಯಾಕಲ್ಲಿ ನಮ್ಮ ಡಾಕ್ಟರ್ ಹೇಳೋದೇನೆಂದರೆ, ಶೈಲಜಾಳನ್ನು ಊರವರೆಲ್ಲ ಹೊಡೆದು ಆಚೆ ಹಾಕಿದ ದಿನ ಡಾಕ್ಟರ್ ಅವಳು ಊರಾಚೆ ಬಿದ್ದಿರುವುದನ್ನು ನೋಡ್ತಾನೆ. ಅವಳನ್ನು ತನ್ನ ಕ್ಲಿನಿಕ್ಗೆ ಕರೆದುಕೊಂಡು ಹೋಗಿ ಅವಳ ಕಷ್ಟವನ್ನು ತಿಳಿದ ನಂತರ ಅವಳನ್ನು ಸೈಕಿಯಾಟ್ರಿಸ್ಟ್ ಬಳಿ ಕರೆದುಕೊಂಡು ಹೋಗ್ತಾನೆ. ಆ ಸೈಕಿಯಾಟ್ರಿಸ್ಟ್ ಹೇಳುವುದೇನೆಂದರೆ,
ಶೈಲಜಾಳಿಗೆ ಹೈಪರ್ ಸೆಕ್ಷುವಲ್ ಡಿಸಾರ್ಡರ್ ಇದೆ. ಇದರ ಪ್ರಕಾರ ನಾರ್ಮಲ್ ಆಗಿ ಹೆಣ್ಣು ಮಕ್ಕಳಿಗೆ ರಿಲೀಸ್ ಆಗುವ ಸೆಕ್ಷುವಲ್ ಹಾರ್ಮೋನ್ಸ್ಗಿಂತ ಈಕೆಯಲ್ಲಿ 10 ಪಟ್ಟು ಹಾರ್ಮೋನ್ಸ್ ಬಿಡುಗಡೆಯಾಗುತ್ತದೆ. ಇದರಿಂದ ತಪ್ಪಿಸಿಕೊಳ್ಳಲು ಆಕೆ ತನ್ನನ್ನು ತಾನು ನೋವಾಗುವಂತೆ ಗಾಯ ಮಾಡಿಕೊಳ್ಳುತ್ತಿರುತ್ತಾಳೆ ಎಂಬ ವಿಷಯ ಹೇಳುತ್ತಾರೆ. ಶೈಲಜಾಗೆ ಈ ಕಾಯಿಲೆ ಏಕೆ ಬಂತು ಎಂದು ಯೋಚಿಸುತ್ತಿರುವಾಗ ಶೈಲಜಾ ತನ್ನ ಚಿಕ್ಕ ವಯಸ್ಸಿನಲ್ಲಿ ರವಿಯ ತಂದೆ ಅವಳ ಮೇಲೆ ಮಾಡುತ್ತಿದ್ದ ಲೈಂಗಿಕ ಕಿರುಕುಳದ ಬಗ್ಗೆ ಹೇಳುತ್ತಾಳೆ. ಇದನ್ನು ಕಣ್ಣಾರೆ ಕಂಡ ರವಿ ಆ ದಿನ ಮನೆಗೆ ಬೆಂಕಿ ಹಾಕಿ ಅಲ್ಲಿಂದ ತಪ್ಪಿಸಿಕೊಂಡು ಹೋಗಿರುತ್ತಾನೆ. ರವಿ ಶೈಲಜಾಳನ್ನು ಚಿಕ್ಕ ವಯಸ್ಸಿನಿಂದ ದೂರದಿಂದಲೇ ನೋಡುತ್ತಾ ಇದ್ದದ್ದು ಒಂದು ದಿನ ಡಾಕ್ಟರ್ ಅವನನ್ನು ಗಮನಿಸಿ ಅವನ ಬಗ್ಗೆ ತಿಳಿದುಕೊಂಡು ನಂತರ ಶೈಲಜಾ ಮತ್ತು ರವಿಯನ್ನು ಒಂದು ಮಾಡುತ್ತಾನೆ. ಹೀಗೆ ಅವರಿಬ್ಬರಿಗೂ ಮದುವೆ ಮಾಡಿಸಬೇಕೆಂಬ ನಿರ್ಧಾರಕ್ಕೆ ಬಂದು ನಂತರ ರವಿ ಹಾಗೂ ಡಾಕ್ಟರ್ ಒಂದು ದಿನ ಮದುವೆಯ ಸಾಮಾನುಗಳನ್ನು ತರಲು ಟೌನ್ಗೆ ಹೋಗಿರುತ್ತಾರೆ. ಈ ಗ್ಯಾಪಲ್ಲಿ ಶೈಲಜಾ ಮನೆಯಲ್ಲಿ ಸೀರೆ ಉಟ್ಟಿಕೊಂಡು ರೆಡಿಯಾಗುತ್ತಿರುತ್ತಾಳೆ. ಇದೇ ಸಮಯಕ್ಕೆ ನೋಡ್ರಿ ಊರವರೆಲ್ಲ ಬಂದ್ಬಿಟ್ಟು ಅವಳನ್ನ ಎಳೆದುಕೊಂಡು ಹೋಗಿ ನಿನ್ನಿಂದ ಊರಿಗೆ ಕೆಟ್ಟ ನೇಮ್ ಅಂತ ಹೇಳಿ ಹೊಡೆದು ಊರ ಆಚೆ ಬಿಸಾಕ್ತಾರೆ. ಇದೆಲ್ಲ ಆತ್ಮಹತ್ಯೆ ಅಂತ ಎಲ್ಲರೂ ನಂಬಿರುತ್ತಾರೆ. ಆದರೆ ಅದು ಕೊಲೆ ಅಂತ ಡಾಕ್ಟರ್ ಹಾಗೂ ರವಿಗೆ ಗೊತ್ತಾಗುತ್ತೆ. ಆಕೆ ಕೊಲೆಯಾದ ಸಮಯದಲ್ಲಿ ಡಾಕ್ಟರ್ ಹಾಗೂ ರವಿ ಇಬ್ಬರು ಊರಲ್ಲಿ ಇರುವುದಿಲ್ಲ. ಅಂದ ಮೇಲೆ ಆ ಕೊಲೆಯನ್ನು ಯಾರು ಮಾಡಿದವರು, ಯಾರು ನೋಡಿದವರು ಎಂಬ ಕುತೂಹಲ ನಮಗೆ ಮೂಡುವುದು ಸಹಜ. ಸೊ ಅದಕ್ಕೆ ಬರುವುದಾದರೆ ಕೊನೆಯಲ್ಲಿ ಗೊತ್ತಾಗುವುದೇನೆಂದರೆ ಈ ಕೊಲೆಯ ಹಿಂದೆ 6 ಜನರ ಕೈವಾಡವಿರುತ್ತದೆ. ಊರ ಮುಖ್ಯಸ್ಥ ಪ್ರಕಾಶಂನ ಹೆಂಡತಿ ಪತಿವ್ರತೆ ಅಂತ ಎಲ್ಲರೂ ತಿಳಿದಿರುತ್ತಾರೆ. ಆದರೆ ಆಕೆ ಅನೈತಿಕ ಸಂಸಾರದ ಹೈಕಮಾಂಡ್ ಆಗಿರುತ್ತಾಳೆ. ಆಕೆ ಊರ ಫೋಟೋಗ್ರಾಫರ್ ವಾಸು ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡದ್ದನ್ನು ಶೈಲಜಾ ಕಣ್ಣಾರೆ ನೋಡಿರುತ್ತಾಳೆ. ಶೈಲಜಾಗೆ ವಿಷಯ ತಿಳಿದು ಬೇರೆಯವರಿಗೆ ಹೇಳುವುದಕ್ಕೂ ಮುಂಚೆ ಆಕೆಯನ್ನು ಕೊಲ್ಲಬೇಕೆಂದು ಊರ ಮುಖ್ಯಸ್ಥರ ಹೆಂಡತಿ ಡಿಸೈಡ್ ಮಾಡ್ತಾಳೆ. ಇದಕ್ಕೆ ಅವಳ ಕೆಳಗೆ ಕೆಲಸ ಮಾಡುವ 2 ಹೆಂಗಸರ ಹಾಗೂ 2 ಗಂಡಸರ ಸಹಾಯ ಪಡೆಯುತ್ತಾಳೆ. ಒಟ್ಟಿನಲ್ಲಿ 3 ಗಂಡಸರು 3 ಹೆಂಗಸರು ಸೇರಿಕೊಂಡು ಶೈಲಜಾಳನ್ನು ಸಾಯಿಸಿ ಬಿಡುತ್ತಾರೆ. ಇನ್ನು ಈ ಕೊಲೆ ಯಾರು ನೋಡಿದರು ಎಂಬ ಕುತೂಹಲದ ಪ್ರಶ್ನೆಗೆ ಡೈರೆಕ್ಟರ್ ಕೊನೆ ನಿಮಿಷದವರೆಗೂ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದ್ದಾರೆ. ಈ ಸಿನಿಮಾದ ಪ್ರಾರಂಭದಿಂದಲೂ ಊರಿನಲ್ಲಿ ಒಬ್ಬ ಅಂಧ ವ್ಯಕ್ತಿ ಪುಲಿ ಎಂಬುವವನು ಇರುತ್ತಾನೆ. ಆದರೆ ಅವನು ನಿಜವಾಗಿಯೂ ಅಂಧನಲ್ಲ. ಬೇರೆಯವರು ಅವನಿಗೆ ಉಚಿತವಾಗಿ ತಿಂಡಿ ತೀರ್ಥ ಕೊಡಲಿ ಅಂತ ಹಾಗೆ ಡವ್ ಮಾಡ್ತಾ ಇರ್ತಾನೆ ಎಂಬುದು ತಿಳಿದು ಬರುತ್ತದೆ. ಅವನೇ ಆ ಕೊಲೆಗಾರನನ್ನು ಆ ದಿನ ಕುಡಿಯುತ್ತಿರುವಾಗ ತೋಟದ ಮಧ್ಯದಲ್ಲಿ ಅವರಿಗೆ ತಿಳಿಯದೆ ನೋಡಿರುತ್ತಾನೆ. ಸೊ ಇಲ್ಲಿಗೆ ಸಿನಿಮಾ ಎಂಡ್ ಆಗಿ ನಮ್ಮ ಡೈರೆಕ್ಟರ್ ಕೊನೆಯಲ್ಲಿ ಟು ಬಿ ಕಂಟಿನ್ಯೂಡ್ ಅಂತ ಹೇಳ್ತಾರೆ. ನೋಡೋಣ, ಪಾರ್ಟ್ 2 ಬಂದರೆ ಖಂಡಿತ ಮಿಸ್ ಮಾಡದೆ ನೋಡೋಣ. ಯಾಕಂದರೆ ಪಾರ್ಟ್ 1 ಅಂತೂ ವರ್ತ್ ವಾಚಿಂಗ್. ಟ್ರೆಂಡಿಂಗ್ ಸಿನಿಮಾ ನ್ಯೂಸ್, ಟೀಸರ್, ಟ್ರೈಲರ್ ಹಾಗೂ ಸಿನಿಮಾ ರಿವ್ಯೂಸ್ಗಾಗಿ ನಮ್ಮ ಮೂವಿ ಜಂಗ್ ಚಾನಲ್ನ ನೋಡಿ ಮರಿದೆ ಸಬ್ಸ್ಕ್ರೈಬ್ ಮಾಡಿ.